ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಈ ಕಡೆ ಚಾರು ಚಾರಿ ಇಬ್ರು ಕೂಡ ದೇಶ ಬಿಟ್ಟು ಹೋಗ್ತಿದಾರ ಅಥವಾ ಇಲ್ಲಿ ಜಯಸಿಂಹನಿಗೆ ಟಕ್ಕರ್ ಕೊಟ್ಟ ಚಾರು ಮಗದೊಮ್ಮೆ ಜಯಸಿಂಹನ ವಿರುದ್ಧವಾಗಿ ನಿಂತು ತನ್ನ ಬಾಳನ್ನ ಕಾಪಾಡ್ಕೋತಾರ, ತನ್ನ ಚಾರಿಯನ್ನ ಉಳಿಸ್ಕೋತಾರ. ಹಾಗಿದ್ರೆ ಕಣಿಯಮ್ಮನ ಹೇಳಿದ ಮಾತು ಸುಳ್ಳಾಗಿ ಬಿಡತ್ತ? ಏನಾಯ್ತು, ಏನ್ ಕತ್ತ, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ರಾಮಾಚಾರಿನ ಸೀತಾಲಕ್ಷ್ಮಿ ಪ್ರೀತಿ ಮಾಡ್ತಿದ್ದಾಳೆ ಅನ್ನೋ ವಿಷಯ ಚಾರುಗೆ ಗೊತ್ತೇ ಇರಲಿಲ್ಲ. ಅದನ್ನೆಲ್ಲ ಮುಚ್ಚಿಟ್ಟು ಚಾರುವನ್ನ ಫಾರಿನ್ ಕರ್ಕೊಂಡು ಹೋಗ್ಬಿಡೋಣ ಅಂತ ರಾಮಾಚಾರಿ ಅನ್ಕೊಂಡಿದ್ರು. ಆದ್ರೆ ಜಯಸಿಂಹ ಮನೆಗೆ ಬಂದಿದ್ದ ಎಲ್ಲ ಕೂಡ ಉಲ್ಟಾ ಹೊಡಿತು. ರಾಮಾಚಾರಿ ಇಲ್ದಿರೋ ಟೈಮಲ್ಲಿ ಜಯಸಿಂಹ ಮನೆಗೆ ಬಂದು ಚಾರು ಹತ್ರ ನಿನ್ನ ಗಂಡ ಮತ್ತೆ ನನ್ನ ಮಗಳು ಪ್ರೀತಿ ಮಾಡ್ತಿದ್ದಾರೆ, ನಿನ್ನ ಗಂಡಂಗೆ ನಿನ್ನ ಹತ್ರ ಹೇಳೋಕೆ ಹಿಂಚಿಡಿಕೆ ಆಗ್ತದೆ, ಅದೇ ಕಾರಣಕ್ಕೆ ನಾನು ಹೇಳೋಕೆ ಬಂದಿದ್ದೀನಿ, ನಿನಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ತಗೊಂಡು ನಿನ್ನ ಗಂಡಂಗೆ ಡಿವೋರ್ಸ್ ಕೊಟ್ಟು ಹೋಗ್ತಾ ಇರು, ಇಲ್ಲ ಅಂದರೆ ಖಂಡಿತ ನಿನ್ನ ಕಥೆಯನ್ನು ನಾನೇ ಮುಗಿಸ್ತೀನಿ ಅಂತ ಹೇಳಿ ಹೋಗ್ತಾರೆ. ತದನಂತರ ಇಲ್ಲಿ ಚಾರು ಮುರಾರಿ ಬರ್ತಿದ್ದಾಗೆ ಎಲ್ಲ ವಿಷಯನೂ ಕೂಡ ತಿಳ್ಕೊತಾಳೆ. ಅಲ್ಲಿ ಯಾವುದೇ ರೀತಿ ರಾಮಾಚಾರಿ ತಪ್ಪಿಲ್ಲ, ರಾಮಾಚಾರಿ ಸೀತಾಲಕ್ಷ್ಮಿನ ಇಷ್ಟ ಕೂಡ ಪಡ್ತಿಲ್ಲ. ಇಲ್ಲಿ ಸೀತಾಲಕ್ಷ್ಮಿನೇ ರಾಮಾಚಾರಿ ಹಿಂದೆ ಬಿದ್ದಿರೋದು, ಅವ್ರ ತಂದೆ ಮದುವೆ ಆಗಿದ್ದಾನೆ ಅಂತ ಗೊತ್ತಿದ್ರು ಕೂಡ ಈ ರೀತಿಯಾಗಿ ತನ್ನ ಮಗಳನ್ನ ಮದುವೆ ಆಗಲೇಬೇಕು ಅಂತ ಹಠ ತೊಟ್ಟಿದ್ದಾರೆ. ಜೊತೆಗೆ ನಿಮ್ಮನ್ನ ಕಿಡ್ನಾಪ್ ಮಾಡಿಸಿದ್ದು ಕೂಡ ಅವತ್ತು ಜಯಸಿಂಹನೇ. ಅದೇ ಕಾರಣಕ್ಕೋಸ್ಕರನೇ ನಿಮ್ಮನ್ನ ಕಾಪಾಡ್ಕೊಳ್ಳೋಕೆ ನಿಮ್ಮನ್ನ ಕಣ್ಮುಂದೆ ತಂದ್ಕೊಂಡು ಆಕೆಗೆ ಐ ಲವ್ ಯು ಅಂತ ಹೇಳಿದ್ದು ರಾಮಾಚಾರಿದು ಯಾವುದೇ ರೀತಿ ತಪ್ಪಿಲ್ಲ. ಆತನ ಮುಂದೆ ನಿಂತು ಜಯಿಸೋಕೆ ಆಗ್ದೇನೆ ಇವತ್ತು ನಿಮ್ಮನ್ನ ಕರ್ಕೊಂಡು ಫಾರಿನ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿರೋದು ಅಂತ ಮುರಾರಿ ಎಲ್ಲಾ ವಿಷಯನೂ ಹೇಳಿದಾಗ ಇಲ್ಲಿ ಚಂಡಿ ಚಾಮುಂಡಿ ಆಗ್ಬಿಡ್ತಾಳೆ. ಇಲ್ಲಿ ಚಾರು ಅದಕ್ಕೆ ಏನ್ ಮಾಡೋಕೆ ಹೊರಟಿದ್ರ ಅಂದಾಗ ಜಯಸಿಂಹನ್ ಮನೆಗೆ ನನ್ನನ್ನು ಕರ್ಕೊಂಡು ಹೋಗು ಅಂತಾರೆ. ನನ್ನ ಗಂಡನ್ನ ಬಂದು ಕಿತ್ಕೊಳ್ಳೋಕೆ ಅಂತ ಬಂದ್ರೆ ನಾನು ಸುಮ್ಮನೆ ಇರ್ತೀನ? ಯಾವತ್ತಿದ್ರು ರಾಮಾಚಾರಿ ನನ್ನವನು, ನನ್ನ ಗಂಡನ ವಿಷಯಕ್ಕೆ ಬಂದು ನನ್ನ ಹತ್ರ ಕಿತ್ಕೊಳ್ಳೋಕೆ ಬಂದ್ರೆ ನಾನು ಚಂಡಿ ಚಾಮುಂಡಿ ಅವತಾರನೇ ತಾಳ್ತೀನಿ, ಮಹಾಕಾಳಿ ಕೂಡ ಆಗ್ತೀನಿ ಅಂತ ಹೇಳಿ ಜಯಸಿಂಹನ್ ಮನೆಗೆ ಹೋಗ್ತಾಳೆ ಚಾರು. ಬಟ್ ಜಯಸಿಂಹನ್ ಮನೆಗೆ ಹೋದ್ರೆ ಅಲ್ಲಿ ಜಯಸಿಂಹ ಇರೋದಿಲ್ಲ. ಅಲ್ಲಿ ಅವ್ರ ಹೆಂಡತಿನ ನಿನ್ನ ಮಗಳಲ್ಲಿ ನಿನ್ನ ಗಂಡ ಅಲ್ಲಿ ಅಂತ ಕೇಳ್ತಾರೆ. ಈ ಕಡೆ ಅವ್ರಿಗೂ ಕೂಡ ಗೊತ್ತಾಗುತ್ತೆ ರಾಮಾಚಾರಿ ಹೆಂಡತಿ ಅಂತ. ನಂತರ ಅವ್ರ ಮಗಳು ಬರ್ತಾಳೆ. ಅಷ್ಟೊತ್ತಿಗೆ ಆಲ್ರೆಡಿ ಸೀತಾಲಕ್ಷ್ಮಿನೇ ನನ್ನ ಗಂಡನಿಂದ ಬಿದ್ದಿರೋದು ಅಂತ ಫೋಟೋಸ್ ನೋಡಿ ಗೊತ್ತಾಗುತ್ತೆ. ಫೋಟೋಸ್ನೆಲ್ಲ ಸುಟ್ಟು ಭಸ್ಮ ಮಾಡ್ತಾಳೆ ಚಾರು. ಈ ಕಡೆ ಬರ್ತಿದ್ದಾಗೆ ಯಾರು ನೀನು, ನನ್ನ ರಾಮಾಚಾರಿ ಫೋಟೋನ ಯಾಕೆ ಸುಟ್ಟಾಗ್ತಿದ್ಯಾ ಅಂತಿದ್ದಾಗೆ ಚಾರು ನೋಡಿದ್ದೆವು, ನನ್ನ ಬೈಕ್ ಸುಟ್ಟಾಗ್ತದೆ ಅಂತ ಇವತ್ತು ನೀನು ಬಂದು ಸುಟ್ಟಾಗ್ತಿದ್ಯಾ, ಎಷ್ಟು ತಾಕತ್ತಿರಬೇಕು ನನ್ನ ರಾಮಾಚಾರಿನ ಅಂತ ಹೇಳಿದಾಗ ಯಾರು ನಿನ್ನ ರಾಮಾಚಾರಿ, ನನ್ನ ಗಂಡ ರಾಮಾಚಾರಿ, ನನ್ನ ಗಂಡನ ಮೇಲೆ ಕಣ್ಣು ಹಾಕಿದ್ಯಲ್ಲ ನೀನಂತವಳು, ಸೀತಾಲಕ್ಷ್ಮಿ ಅಂತ ಹೆಸರಿಟ್ಕೊಂಡು ಶೂರ್ಪನಕ್ಕೆ ಕೆಲಸ ಮಾಡ್ತಿದ್ಯಲ್ಲ, ಆ ಬ್ಯಾಗು ಆ ಐಡಲ್ ಎಲ್ಲ ನಂದು, ನನ್ನ ಗಂಡ ನನಗೋಸ್ಕರ ಕೊಡಿಸಿದ್ದು, ಆ ಐಡಲ್ನ ನಾನು ಅವತ್ತು ನಿನಗೆ ಬಿಟ್ಕೊಟ್ಟೆ, ಏನೋ ಪಾಪ ಹೋಗ್ಲಿ ಅಂತ. ಆದರೆ ಗೊತ್ತಿರಲಿಲ್ಲ ನೀನು ನನ್ನ ಗಂಡನಿಗೋಸ್ಕರ ಅದನ್ನು ತಗೋತಾ ಇದೆಯಾ ಅಂತ. ನಿನ್ನ ಹತ್ರ ಅದು ಇರ್ಕೂಡ್ದು ಅಂತ ಕಿತ್ಕೋತಾರೆ, ಪೊರ್ಕೆ ಸೇವೆ ಮಾಡ್ತಾರೆ, ಕಪ್ಪಾಳಕ್ಕೆ ಬಾರಿಸ್ತಾರೆ. ಮತ್ತೊಮ್ಮೆ ನನ್ನ ಗಂಡನ ಮೇಲೆ ಕಣ್ಣು ಹಾಕಿದ್ರೆ ಖಂಡಿತ ನಿನ್ನ ಗ್ರಹಚಾರ ಬಿಡಿಸ್ಬಿಡ್ತೀನಿ, ನಿನ್ನ ತಂದೆ ನನ್ನ ಕಿಡ್ನಾಪ್ ಮಾಡಿಸ್ತಾ, ಅದೇ ಕಾರಣಕ್ಕೆ ನನ್ನ ಗಂಡ ನಿನ್ನ ಹತ್ರ ಮದುವೆ ಆಗ್ತೀನಿ ಅಂತ ಹೇಳಿದ್ದು, ಹೆದರಿಸಿ ಬೆದರಿಸಿ ಮಾಡಿದಾನೆ ಅಂತ ಹೇಳಿ ನಿಮ್ಮ ಅಪ್ಪಂಗೂ ಹೇಳ್ಬಿಡು, ಇನ್ನು ನನ್ನ ಗಂಡನ ತಂಟೆಗೆ ಬಂದರೆ ಸುಮ್ಮನಿರುವುದಿಲ್ಲ ಅಂತ ಹೇಳಿ ಚಾರು ಹೋಗ್ತಾಳೆ. ಈ ಕಡೆ ಸೀತಾಲಕ್ಷ್ಮಿಗೆ ವಿಷಯ ಗೊತ್ತಾಗುತ್ತೆ, ರಾಮಾಚಾರಿಗೆ ಮದುವೆ ಆಗಿದೆ ಅಂತ. ಜಯಸಿಂಹ ಬರ್ತಿದ್ದಾಗೆ ಅಪ್ಪನ ಮೇಲೆ ಕೋಪ ಮಾಡ್ಕೋತಾಳೆ. ಬಟ್ ಅಪ್ಪ ನನ್ನ ಮಗಳು ಉಳಿಲಿ ಅನ್ನೋ ಒಂದೇ ಕಾರಣಕ್ಕೆ ನಾನು ಈ ರೀತಿ ಸುಳ್ಳು ಹೇಳಬೇಕಾಯ್ತು ಅಂದಾಗ ನೀವು ಅವತ್ತೇ ಹೇಳಿದ್ರೆ ನಾನು ಹೇಗೋ ಕನ್ವಿನ್ಸ್ ಮಾಡ್ಕೋತದ. ಆದರೆ ಈಗ ಪ್ರೀತಿ ದೊಡ್ಡದಾಗಿದೆ, ಜೊತೆಗೆ ಆತ ಬೇರೆ ಯಾರ್ದೋ ಹೆಂಡತಿ ಆಗಿದ್ರೆ ಓಕೆ, ಗಂಡ ಆಗಿದ್ರೆ ಓಕೆ, ಅಂಥದ್ರಲ್ಲಿ ಚಾರು ಗಂಡ ಅಂದಮೇಲೆ ಯಾವುದೇ ಕಾರಣಕ್ಕೂ ಬಿಡು ಮಾತೇ ಇಲ್ಲ, ನಾನು ರಾಮಾಚಾರಿನೇ ಮದುವೆ ಆಗೋದು, ಇಡೀ ಜನ್ಮಕ್ಕೆ ರಾಮಾಚಾರಿನೇ ನನ್ನ ಗಂಡ, ನೀವು ಅವನ ಜೊತೆ ನನ್ನ ಮದುವೆ ಮಾಡಿಸ್ತೀರಾ ಅಂತ ಮಾತು ಕೊಡಿ ಅಂತ ಹೇಳಿ ಅಪ್ಪನ ಹತ್ರ ಮಾತು ತಗೋತಾರೆ. ಈ ಕಡೆ ಅಮ್ಮ ಅದಕ್ಕೆ ವಿರುದ್ಧವಾಗಿ ಇದೇನಿದು ಅಷ್ಟು ಎಲ್ಲ ಹೇಳ್ಬಿಟ್ಟು ಹೋಗಿದ್ದಾಳೆ ಅವನ ಹೆಂಡತಿ, ಮತ್ತೆ ಅವನ್ನೇ ಮದುವೆ ಆಗಬೇಕು ಅಂತದ್ಯಲ್ಲ ಅಂತ ಮಗಳಿಗೆ ಬಾಯ್ದಾಗ ನನ್ನ ಮಗಳನ್ನ ಬೈದ್ರೆ ನಿನಗೆ ಮನೇಲಿ ಉಳಿಕಾಲ ಇರೋದೆಲ್ಲ, ಮೊದಲು ಇಲ್ಲಿಂದ ಹೊರಡ್ತಾ ಇರು, ಇಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ಸುಮ್ಮನಿರುವ ಅಂತ ಜಯಸಿಂಹ ಹೆಂಡತಿಗೆ ಬೈದ್ಬಿಡ್ತಾರೆ. ಈ ಕಡೆ ರಾಮಾಚಾರಿಗೆ ಯಾವಾಗ ಚಾರು ಜಯಸಿಂಹನ್ ಮನೆಗೆ ಹೋಗಿದ್ಲು ಅನ್ನೋ ವಿಷಯ ಗೊತ್ತಾಗುತ್ತೋ ನಿಜವಾಗ್ಲೂ ಟೆನ್ಷನ್ ಆಗ್ಬಿಡ್ತಾರೆ, ಇದೆಲ್ಲ ಯಾಕೆ ಬೇಕಿತ್ತು ಅಂತ. ಈ ಕಡೆ ಚಾರು ಅಂತೂ ಯಾಕೆ ರಾಮಾಚಾರಿ ಗಂಡ ಹೆಂಡತಿ ನಡುವೆ ಯಾವುದೇ ರೀತಿ ಮುಚ್ಚುಮರೆ ಇರಬಾರ್ದು ಅಂತಾರೆ. ಆದರೆ ನೀನು ಈ ವಿಷಯನ ನನ್ನ ಹತ್ರ ಮುಚ್ಚಿಟ್ಟು ತಪ್ಪು ಮಾಡಿಬಿಟ್ಟೆ ಅಂದಾಗ, ನೀವು ಇವಾಗ ಮಾಡಿದ್ರಲ್ಲವ ಕೆಲಸ, ಅದೇ ಕೆಲಸ ಮಾಡ್ತೀರಾ ಅಂತ ನಂಗೆ ತುಂಬ ಚೆಂದ ಗೊತ್ತಿತ್ತು, ಅದಕ್ಕೋಸ್ಕರನೇ ನಾನು ಮುಚ್ಚಿಟ್ಟಿದ್ದು ಅಂತ ಹೇಳ್ತಾರೆ. ಆದರೂ ಕೂಡ ನೀನು ನಿಜವಾಗ್ಲೂ ತಪ್ಪು ಮಾಡಿದೆ ಅಂತದಾಗೆ ಜಯಸಿಂಹ ಕಾಲ್ ಮಾಡ್ತಾರೆ ರಾಮಾಚಾರಿಗೆ. ಬಟ್ ಚಾರು ಕಾಲ್ ಪಿಕ್ ಮಾಡ್ತಾಳೆ. ಆ ಕಡೆ ಜಯಸಿಂಹಂಗೆ ಈ ಕಡೆ ತರಾಟೆಗೆ ತಗೋತದಾಳೆ. ಚಾರು ನಾನು ಇಲ್ದಿರೋ ಟೈಮಲ್ಲಿ ಬಂದು ನನ್ನ ಮಗಳನ್ನ ತರಾಟೆಗೆ ತಗೊಂಡು ಹೊಡೆದು ಬರೆದು ಹೋಗಿದ್ಯಾ, ನಿನ್ನನ್ನು ಏನು ಮಾಡ್ತೀನಿ ಅಂತ ಗೊತ್ತಾ ಅಂತ ಜಯಸಿಂಹ ಹೇಳಿದ್ರೆ, ನೀನಿಲ್ದಿರೋ ಟೈಮಲ್ಲಿ ಬರಲಿಲ್ಲ, ನೀನು ನೋಡೋಕೆ ಅಂತಾನೆ ಬಂದೆ, ಆದರೆ ನೀನು ಆ ಸಮಯದಲ್ಲಿ ಇರಲಿಲ್ಲ. ನಿಜವಾಗ್ಲೂ ನಾನು ತಪ್ಪು ಮಾಡಿದ್ದೇನು ಗೊತ್ತಾ, ನೀನು ಬಂದು ನನ್ನ ಮನೇಲಿ ಆ ವಿಷಯ ಹೇಳಿದಾಗ ನನ್ನ ಗಂಡ ಪ್ರೀತಿ ಮಾಡ್ತಿದ್ದಾನೆ ಅಂತ ನಾನು
ನನ್ನ ಗಂಡ ಎಂಥವನು ಅಂತ ಗೊತ್ತಿದ್ದು ಅದನ್ನು ನಂಬಿದೆ ಅಲ್ವಾ, ಅದು ನಾನು ಮಾಡಿದ ತಪ್ಪು. ಇಲ್ಲ ಅಂದಿದ್ರೆ ನಿನ್ಗೆ ಇಲ್ಲೇ ಗ್ರಾಚಾರ ಬಿಡಿಸಿ ಕಳಿಸಿರ್ತಿದ್ದೆ. ನಿಜವಾಗ್ಲೂ ನೀನು ಗಂಡಸೆ ಆಗಿದ್ರೆ ಮೊದಲು ನಮ್ಮ ಮನೆಗೆ ಬಂದು ಉಳ್ಕೊ, ಆ ನಂತರ ನೋಡುವಂತೆ ಅಂತ ಹೇಳಿ ಚಾರು ಚಾಲೆಂಜ್ ಮಾಡ್ತಾಳೆ. ಅದೇ ಕಾರಣಕ್ಕೋಸ್ಕರ ಜಯಸಿಂಹ ಚಾರು ಮನೆಗೆ ಹೊರಟಿದ್ರೆ ಅಲ್ಲಿ ಭಾಮ ಇದ್ದ ನೀವು ಯಾಕೆ ಹೋಗ್ತೀರಾ, ಏನಾದರೂ ಹೆಚ್ಚು ಕಡಿಮೆ ಆದರೆ ಎಲ್ಲ ನಿಮ್ಮ ಮೇಲೆ ಬರುತ್ತೆ. ಅದೇ ಕಾರಣಕ್ಕೋಸ್ಕರ ನಾನು ಹೋಗಿ ನೀವು ಏನು ಅನ್ನೋದನ್ನು ಎಚ್ಚರಿಕೆ ಕೊಟ್ಟು ಬರ್ತೀನಿ, ಅದಕ್ಕೆ ಅವರು ಒಪ್ಕೊಂಡು ಸುಮ್ಮನೆ ಆಗಬೇಕು ಅಂತ ಹೇಳಿ ಅವರ ಭಾಮ ಇದ್ದ ಹೋಗ್ತಿದ್ದಾರೆ. ಈ ಕಡೆ ಜಯಸಿಂಹ ಮಗಳನ್ನ ಮತ್ತೆ ರಾಮಾಚಾರಿನ ಮದುವೆ ಮಾಡಿಸೋದಕ್ಕೆ ಅವರಿಬ್ಬರ ಜಾತಕವನ್ನು ಪುರೋಹಿತರನ್ನ ಕರೆದು ತೋರಿಸಿದ್ದಾರೆ. ಆಲ್ರೆಡಿ ಈ ಒಂದು ಜಾತಕದಲ್ಲಿ ಇರೋ ವ್ಯಕ್ತಿಗೆ ಮದುವೆ ಆಗಿದೆ ಅಂತ ಅನ್ನಿಸ್ತಿದೆ ಅಂತ ಹೇಳ್ತಾರೆ. ಸರಿ, ಈಗ ಜಾತಕ ನೋಡಿ ಹೊಂದಿಕೆ ಆಗತ್ತೆ ಅಂತ ತಿಳಿಸ್ಬೇಕಾ ಅಂತ ಪುರೋಹಿತರು ಕೇಳಿದಕ್ಕೆ ಹೊಂದಿಕೆ ಆಗತ್ತೆ ಅಂತ ತಿಳಿಸೋದಲ್ಲ, ಹೊಂದಿಕೆ ಆಗ್ಲಿ ಆಗದೆ ಇಲ್ಲಿ ಅವರ ಮದುವೆ ನಡೆಯುತ್ತೆ, ಬಟ್ ಮುಹೂರ್ತನ ಫಿಕ್ಸ್ ಮಾಡಿಕೊಡಿ ಅಂತ ಜಯಸಿಂಹ ಹೇಳ್ತಾರೆ. ಸರಿ ಆಯ್ತು ಅಂತ ಒಂದು ಮುಹೂರ್ತನ ಫಿಕ್ಸ್ ಮಾಡಿಕೊಡ್ತಾರೆ. ಇನ್ನೇನು ರಾಮಾಚಾರಿ ಸೀತಾಲಕ್ಷ್ಮಿ ಮದುವೆ ಮಾತುಕತೆನೆ ನಡೆದು ಹೋಗ್ತಿದೆ ಜಯಸಿಂಹನ ಮನೆಯಲ್ಲಿ. ಆದ್ರೆ ಇಲ್ಲಿ ಚಾರು ಮಾತ್ರ ರಾಮಾಚಾರಿ ಹತ್ರ ಬಂದು, ಯಾಕೆ ರಾಮಾಚಾರಿ ನೀನ್ ಕೆಟ್ಟದ್ದನ್ನ ಸಹಿಸೋನಲ್ಲ, ಅದ್ರ ವಿರುದ್ಧವಾಗಿ ಹೋಗೋನು, ಅಂಥದ್ರಲ್ಲಿ ಈ ಬಾರಿ ಯಾಕೆ ಜಯಸಿಂಹನ ಮಾತಿಗೆ ಹೆದರುಕೊಂಡು ಇಷ್ಟೆಲ್ಲ ಒದ್ದಾಡ್ತಾ ಇದೆಯಾ ಅಂತ ಕೇಳಿದಾಗ, ಮೊದಲಾಗಿದ್ರೆ ನಾನು ಮಾತ್ರ ಇದ್ದೆ ಮೇಡಮ್, ಆದರೆ ಇವಾಗ ನೀವು ಕೂಡ ಇದ್ದೀರಾ, ನಿಮ್ಮ ಸೇಫ್ಟಿ ನನ್ನ ಜವಾಬ್ದಾರಿ, ನನಗೇನಾದರೂ ಪರವಾಗಿಲ್ಲ, ನಾನು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಆದರೆ ನಿಮ್ಗೇನಾದರೂ ಆದರೆ ಅದನ್ನು ಸಹಿಸೋ ಶಕ್ತಿ ನನಗಿಲ್ಲ. ಅದೇ ಕಾರಣಕ್ಕೆ ಮೌನವನ್ನು ತಾಳಿರೋದು, ಮೌನವನ್ನು ತಾಳೋದ್ರಿಂದ ಒಳ್ಳೇದಾಗತ್ತೆ ಅಂದರೆ ಅದೇ ಒಳ್ಳೇದಲ್ವಾ, ಒಳ್ಳೇದಾಗೋದು ಅಷ್ಟೇ ಅಲ್ವಾ ಮುಖ್ಯ ಅಂತ ರಾಮಾಚಾರಿ ಹೇಳ್ತಿದ್ರೆ, ಇಲ್ಲ ರಾಮಾಚಾರಿ ನನಗೆ ನೀನು ಈ ರೀತಿ ಇರೋದಲ್ಲ ಇಷ್ಟ ಇಲ್ಲ, ನನಗೆ ನೀನು ಖಡಕ್ ಆಗೇ ಇರಬೇಕು, ಕೆಟ್ಟದ್ದನ್ನು ಸಂಹರಿಸಬೇಕು, ಒಳ್ಳೆಯವ್ರಿಗೆ ಮಂಡಿ ಊರಿ ನಡ್ಕೋತೀಯ ಅಲ್ವಾ, ಅದೇ ರೀತಿ ಇರಬೇಕು ಅಂತ ಚಾರು ಹೇಳ್ತಿದ್ದಾಳೆ. ಆದರೂ ಕೂಡ ನಿನ್ನನ್ನು ನಾನು ನಿಜವಾಗ್ಲೂ ಲವ್ ಮಾಡ್ತೀನಿ, ಈ ಜೊತೆಗೆ ನಮ್ಮಿಬ್ರನ್ನ ದೂರ ಮಾಡೋದಕ್ಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ ರಾಮಾಚಾರಿ, ಯಾರು ಕೂಡ ಬಂದು ನಮ್ಮಿಬ್ರನ್ನ ದೂರ ಕೂಡ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಿರ್ತಾರೆ. ಈ ಕಡೆ ಫುಲ್ ರೊಮ್ಯಾಂಟಿಕ್ ಆಗಿ ಚಾರು ರಾಮಾಚಾರಿ ಜೊತೆ ಇದ್ದಿದ್ರೆ, ಈ ಕಡೆ ಮುರಾರಿ ಬಂದಿದ್ದೆ ಅದನ್ನು ನೋಡೋಕ್ಕಾಗದೆ ಓಡ್ಬಿಡ್ತಾರೆ. ಈ ಕಡೆ ರಾಮಾಚಾರಿ ಕೂಡ ಚಾರುವಿಂದ ಎಸ್ಕೇಪ್ ಆಗ್ತಿದ್ದಾರೆ, ಬೇಡ ಮೇಡಮ್ ಅಂತ. ಆದರೆ ಚಾರು ಮಾತ್ರ ಬಿಡ್ತಾನೆ ಇಲ್ಲ. ತದನಂತರ ಆಯ್ತಾ ಕಡೆ ಜಯಸಿಂಹನ ಭಾಮ ಚಾರು ಮನೆಗೆ ಬರ್ತಿದ್ದಾರೆ. ಚಾರು ಮನೆಗೆ ಬರ್ತಿದ್ದಾಗ ಈ ಕಡೆ ತನ್ನ ಭಾವನ ಬಿಲ್ಡಪ್ನೆಲ್ಲ ಚಾರು ಮತ್ತು ಚಾರಿ ಮುಂದೆ ಹೇಳ್ತಿದ್ದಾರೆ, ನನ್ನ ಭಾವ ಹಾಗೆ ಹೀಗೆ, ಸೈಲೆಂಟ್ ಆಗಿದ್ರೆ ನಿಮಗೆ ಒಳ್ಳೇದು, ವೈಲೆಂಟ್ ಆದರೆ ರಾವಣ ಆಗಿಬಿಡ್ತಾರೆ, ಅವರನ್ನು ಹೆದರಾಕೊಂಡು ನೀವು ಬದುಕೋಕ್ಕಾಗೋದಿಲ್ಲ, ಸುಮ್ಮನೆ ನಿನ್ನ ಗಂಡನ್ನ ಬಿಟ್ಟು ನೀನು ಹೋಗ್ತಾರು, ನಮ್ಮ ಸೀತಾಲಕ್ಷ್ಮಿ ನಿನ್ನ ಗಂಡನ ಮದುವೆ ಆಗ್ತಾಳೆ, ನಿಂಗೆ ಎಷ್ಟು ದುಡ್ಡು ಬೇಕು ಅಷ್ಟು ಕೇಳು ಕೊಡ್ತೀವಿ ಅಂತ ಹಾಗೆ ಹೀಗೆ ಅಂತ ಹೇಳಿ ಅಷ್ಟು ಬಿಲ್ಡಪ್ ಕೊಡ್ತಿದ್ರೆ, ಸರಿಯಾಗಿ ಕಪ್ಪಾಳಿಗೆ ಬಾರಿಸಿ ನಿಮ್ಮ ಭಾವ ಜಯಸಿಂಹಂಗೆ ಹೋಗಿ ಹೇಳು, ಯಾವುದೇ ರೀತಿಲೂ ಅವನು ಅನ್ಕೊಂಡಾಗ ಆಗೋದಿಲ್ಲ, ನನ್ನ ಗಂಡನ ಯಾವ ಸೀತಾಲಕ್ಷ್ಮಿಗೂ ಬಿಟ್ಕೊಡುವುದಿಲ್ಲ, ಆ ಮದುವೆ ನಡೆಯೋದು ಕೂಡ ಇಲ್ಲ ಅಂತ ಹೇಳಿ ಚಾರು ಹೇಳ್ತಿದ್ದಾರೆ. ಹಾಗಿದ್ರೆ ಜಯಸಿಂಹ ಏನು ಮಾಡ್ಬೋದು, ಖಂಡಿತ ಮತ್ತೆ ಚಾರು ಮೇಲೆ ಅಟ್ಯಾಕ್ ಮಾಡಿಸಿ ಇಲ್ಲಿ ರಾಮಾಚಾರಿ ಜೊತೆ ಸೀತಾಲಕ್ಷ್ಮಿ ಮದುವೆನ ಮಾಡಿಸೇ ಬಿಡ್ತಾರೆ. ಈ ಕಡೆ ರಾಮಾಚಾರಿ ಚಾರು ಕಣಿಯಮ್ಮ ಹೇಳಿದಾಗೆ ದೂರವಾಗಿ ಬಿಡ್ತಾರ. ಮಗು ಬರ್ತಿದ್ದಾಗ ಈ ಕಡೆ ರಾಮಾಚಾರಿ ಚಾರುವಿನ ಬದುಕು ಅಲ್ಲೋಲ ಕಲ್ಲೋಲವಾಗಿಬಿಡತ್ತಾ. ಇದೆಲ್ಲದರ ನಡುವೆ ಇದನ್ನ ತಡಿಬೇಕು ಅಂತ ಇದನ್ನೆಲ್ಲನೂ ಕೂಡ ಮೀರಿ ರಾಮಾಚಾರಿ ಜಯಶಂಕರ್ ಮನೆಗೆ ಹೋಗಿ ಎಲ್ಲಾ ವಿಷಯ ತಿಳಿಸಿ ಮಗಳ ಬದುಕನ್ನ ಉಳಿಸೋದಕ್ಕೆ ಅವರನ್ನ ಕರೆದುಕೊಂಡು ಬರ್ತಾರ. ಏನಾಗಬಹುದು ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ